ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇಟ್ಸ್ IPL 2025 ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಇನ್ನ 2 ತಿಂಗಳು ಇಡೀ ಇಂಡಿಯಾದಲ್ಲೇನೆ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂಥರ ಹಬ್ಬದ ವಾತಾವರಣ. ಆ ಹಬ್ಬಕ್ಕೆ ಇನ್ನ ಒಂದಿಷ್ಟು ಕಿಚ್ಚನ ಹಚ್ಚೋದಿಕ್ಕೆ ಇನಾಗ್ರಲ್ ಮ್ಯಾಚ್ನ ಆಡ್ತಾ ಇರೋದು ನಮ್ಮ RCB ವರ್ಸಸ್ KKR. ರಜತ್ ಪಟಿದಾರ್ ವರ್ಸಸ್ ಅಜಿಂಕ್ಯ ರಹಾನೆ. ಇಬ್ರು ಕ್ಯಾಪ್ಟನ್ದು ಕೂಡ ಒಂದೊಂದು ಥರ ಕಹಾನಿ. ಅಜಿಂಕ್ಯ ರಹಾನೆ ಅವರು 2025 ಆಕ್ಷನಲ್ಲಿ ಫಸ್ಟ್ ಸೆಟ್ಟಲ್ಲಿ ಅನ್ಸೋಲ್ಡ್ ಆಗಿ ಸೆಕೆಂಡ್ ಸೆಟ್ಟಲ್ಲಿ ಬೇಸ್ ಪ್ರೈಸ್ಗೆ ಪಿಕ್ ಮಾಡಿದಂಥ KKR ಫ್ರ್ಯಾಂಚೈಸಿ ಇವತ್ತು ಅದೇ ಟೀಮಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾರೆ ಅಂತ ಅಂದರೆ ಅಜಿಂಕ್ಯ ರಹಾನೆ ಅವರ ಕೆರಿಯರಲ್ಲೇನೆ ನನ್ನ ಪ್ರಕಾರ ಇದು ಬಿಗ್ ಅಂದರೆ ಬಿಗ್ ಚಾನ್ಸು. ಅಜಿಂಕ್ಯ ರಹಾನೆ 2.0 ಏನಾದರೂ ನೋಡ್ಬೋದಾ ಅಂತ ನೋಡಬೇಕು. ಇನ್ನೂ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಏನಪ್ಪ ಅಂತ ಅಂದರೆ ಲಾಸ್ಟ್ ಇಯರ್ಸು ಇವರು ಡಿಫೆಂಡಿಂಗ್ ಚಾಂಪಿಯನ್ಸು. ಅದನ್ನು ಯಾವ ರೀತಿ ಉಳಿಸ್ಕೊಳ್ತಾರೆ, ಈಗಿರೋ ತಂಡನ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ಇನ್ನೊಂದು ಕಡೆ ಬಂತು ಅಂತ ಅಂದರೆ 2022 ಅಲ್ಲಿ ರೀಪ್ಲೇಸ್ಮೆಂಟ್ ಆಗಿ ನಮ್ಮ RCB ಟೀಮಿಗೆ ಬಂದಂಥ ರಜತ್ ಪಟಿದಾರ್ ಅವರು 3 ವರ್ಷ ಆದಮೇಲೆ ಇಷ್ಟು ದೊಡ್ಡ ಲೆಗೆಸಿನ ಇಟ್ಟಿರುವಂಥ ಟೀಮ್ನ ಲೀಡ್ ಮಾಡ್ತಾರೆ. ಅವರು ಐಡಲ್ಲು ಇವ್ರ ಅಂಡರಲ್ಲಿ ಆಡ್ತಾರೆ ವಿರಾಟ್ ಕೊಹ್ಲಿ ಅವರು ಅಂತ ಅಂದರೆ ಅವ್ರಿಗಿಂತ 1% ಜಾಸ್ತಿನೇ ರಜತ್ ಪಟಿದಾರ್ ಅವರು ಪ್ರೆಸರಲ್ಲಿ ಇರ್ತಾರೆ. ಬಟ್ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ರಜತ್ ಪಟಿದಾರ್ ಅವರು ಅಂತ ಇವತ್ತು ನಮಗೆ ಗೊತ್ತಾಗುತ್ತೆ. ಮ್ಯಾಚು ನಡೀತಾ ಇರೋದು ಎಲ್ಲಿ ಅದೆಲ್ಲದ್ರ ಬಗ್ಗೆ ಮಾತಾಡೋಣ. ಈ ವಿಡಿಯೋನ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ಇದು KKR ಮತ್ತು RCB ಪ್ರಿವ್ಯೂ ವಿಡಿಯೋ ಅಂತ. ಇನ್ಮೇಲೆ ಪ್ರತಿ ದಿನಾನೂ ಕೂಡ ಪ್ರತಿ ಮ್ಯಾಚ್ನು ಪ್ರಿವ್ಯೂ ವಿಡಿಯೋ ಬರುತ್ತೆ ಮತ್ತು ಮ್ಯಾಚ್ ಆದಮೇಲೆ ಪೋಸ್ಟ್ ಮ್ಯಾಚ್ ಮಾತುಕತೆನೂ ಕೂಡ ಮಾತಾಡ್ತೀನಿ. ಫಸ್ಟು ಮ್ಯಾಚ್ ನಡೀತಾ ಇರೋದು ಎಲ್ಲಿ KKR ಅವ್ರದ್ದು ಹೋಮ್ ಗ್ರೌಂಡ್ ಆದಂಥ ಈಡನ್ ಗಾರ್ಡನಲ್ಲಿ. ಈಡನ್ ಗಾರ್ಡನ್ ಅಂತ ಬಂದಾಗ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಇಲ್ಲಿ ಫಾಸ್ಟ್ ಬೌಲರ್ಗಿಂತ ಸ್ಪಿನ್ನರ್ಸಿಗೆ ಸ್ವಲ್ಪ ಹೆಲ್ಪ್ ಇರುತ್ತೆ. ಬಟ್ ಫಾಸ್ಟ್ ಬೌಲರ್ಸಿಗೆ ವೇರಿಯೇಷನ್ ಇತ್ತು ಅಂತ ಅಂದರೆ ಅವರಿಗೂ ಕೂಡ ಹೆಲ್ಪ್ ಇರುತ್ತೆ. ಬಟ್ ಏನೇ ಅಂದ್ರೂ ಕೂಡ ಈಡನ್ ಗಾರ್ಡನ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರು 180+ ಐತೆ. ಇಲ್ಲಿ 200 ಹೊಡಿತು ಅಂತಂದ್ರೂ ಕೂಡ ಎನಿ ಗಿವನ್ ಡೇ ಚೇಸಿಂಗ್ ಟೀಮೇನೆ ಅಡ್ವಾಂಟೇಜಲ್ಲಿ ಇರ್ತಾರೆ. ಹಂಗಾಗಿ 200 ಹೊಡಿತು ಅಂತ ಅಂದರೆ ಒಂದು ಸ್ವಲ್ಪ ಸೇಫರ್ ಪೊಸಿಷನ್ಲಿ ಇರ್ತಾರೆ ಫಸ್ಟು ಬ್ಯಾಟಿಂಗ್ನ ಆಡಿದವರು. ಯಾವುದೇ ಕ್ಯಾಪ್ಟನ್ನು ಕೂಡ ಟಾಸ್ನ ಗೆದ್ದುಬಿಟ್ಟು ಚೇಸಿಂಗ್ನ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಯಾಕೆ ಅಂತ ಅಂದರೆ ಡ್ಯೂ ಫ್ಯಾಕ್ಟರ್ನ ಅಡ್ವಾಂಟೇಜ್ ಆಗಿ ತಗೊಳ್ಳೋದಕ್ಕೆ. ಬಟ್ BCCI ಅವರು ಒಂದು ಹೊಸ ರೂಲ್ ಕೂಡ ಮಾಡಿದ್ದಾರೆ. ಅದೇನಪ್ಪ ಅಂತ ಅಂದರೆ ಡ್ಯೂ ಏನಾದ್ರು ಜಾಸ್ತಿ ಇತ್ತು ಅಂತ ಅಂದರೆ ಸೆಕೆಂಡು ಬ್ಯಾಟಿಂಗ್ ಆಡಬೇಕಾದ್ರೆ 11 ಓವರ್ ಆದಮೇಲೆ ಅಂಪೈರು ಕಾಲ್ನ ತಗೊಬೋದಂತೆ. ಸೆಕೆಂಡ್ ನ್ಯೂ ಬಾಲ್ನ ಕೊಡ್ಬೋದಾ ಏನು ಅಂತ ಇದು ಅಂಪೈರ್ ಮೇಲೆ ನಿಂತಿರುತ್ತೆ ಅಂತ BCCI ಅವರು ಮೆನ್ಷನ್ ಮಾಡಿ ಹೇಳಿದ್ದಾರೆ ಮೊನ್ನೆ ನಡೆದಂಥ ಒಂದು ಮೀಟಿಂಗ್ನಲ್ಲಿ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಮಗೆ ಇವತ್ತಿಂದ ಗೊತ್ತಾಗುತ್ತೆ. ಬಟ್ ಅಂಪೈರ್ ಡಿಸಿಷನ್ ತಗೊಳ್ಳೋದಕ್ಕಿಂತ ಪ್ರತಿ ಮ್ಯಾಚಲ್ಲೂ ಕೂಡ 11 ಓವರ್ ಆದಮೇಲೆ ಕೊಟ್ಟರೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ಅಂಪೈರು ಒಂದೊಂದು ಸಲ ಗೊತ್ತಲ್ಲ ಏನೇನು ನಡೆಯುತ್ತೆ ಇಂಡಿಯಾದಲ್ಲಿ ಅಂತ, ಅದನ್ನೆಲ್ಲ ಫ್ಯಾನ್ಸು ಮಾತಾಡ್ತಾರೆ. ಅದು ನಡೀದೇ ಇರಲಿ. ಬಟ್ ಆ ಥರ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ನಡೆಯುತ್ತೆ ಅಂತ ನೋಡೋಣ. ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 180+ ಇರೋದ್ರಿಂದ 200ನ ಹೊಡಿತು ಅಂತ ಅಂದರೆ ಫಸ್ಟು ಬ್ಯಾಟಿಂಗ್ ಆಡಿದವರು ಸ್ವಲ್ಪ ನಿಟ್ಟುಸರನ್ನ ಬಿಡ್ಬೋದು. ಬಟ್ ಎನಿ ಗಿವನ್ ಡೇ ಚೇಸಿಂಗ್ ಟೀಮಿಗೆ ಇಲ್ಲಿ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಯಾಕೆ ಅಂತ ಅಂದರೆ ಈಡನ್ ಗಾರ್ಡನ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಇಲ್ಲಿ 200+ ಕೂಡ ಚೇಂಜ್ ಆಗಿರೋದನ್ನು ಕೂಡ ನೋಡಿದ್ದೀವಿ. ಹಂಗಾಗಿ ಟಾಸ್ ಗೆದ್ದಂಥ ಕ್ಯಾಪ್ಟನ್ನು ಚೇಸಿಂಗ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಬಟ್ ಇನ್ನೆರಡು ಟೀಮ್ದು ಪ್ಲೇಯಿಂಗ್ 11 ಕಡೆ ಬಂತು ಅಂತ ಅಂದರೆ RCBದು ನೆನ್ನೆನೇ ಕೂಡ ಮಾಡಿದ್ದೀನಿ. ಈಗ ಒಂದು ಸಲ ರಫ್ ಆಗಿ ಹಂಗೇನೆ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ವಿರಾಟ್ ಕೊಹ್ಲಿ ಫಿಲಿಪ್ ಸಾಲ್ಟ್ ಓಪನಿಂಗ್ ಬಂತು ಅಂತ ಅಂದರೆ ವಿರಾಟ್ ಕೊಹ್ಲಿ ಸೀಲ್ಡ್ ಪೊಸಿಷನು. ಫಿಲಿಪ್ ಸಾಲ್ಟ್ ಅವ್ರ ಮೇಲೆ ಹೈಲಿ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದೀವಿ. RCB ಯಾವ ಥರ ರೀಚ್ ಮಾಡ್ತಾರೆ ಅಂತ ನೋಡಬೇಕು. ಹೋಪ್ಫುಲಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರದ್ದು ಎಕ್ಸ್ ಟೀಮು ಇಲ್ಲಿ ಆಡಿರೋ ಅನುಭವನೂ ಕೂಡ ತರ್ತಾರೆ. ನಂಬರ್ 3 ಇಟ್ಸ್ ವಿಲ್ ಬಿ ರಜತ್ ಪಟಿದಾರ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂತು ಅಂತಂದರೆ ಪಡಿಕಲ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಬಟ್ ಪಡಿಕಲ್ಗೆ ನನ್ನ ಪ್ರಕಾರ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಇಲ್ಲ ಗೈಸ್. ನಂಬರ್ 4 ವಿಲ್ ಬಿ ಲಿವಿಂಗ್ಸ್ಟೋನ್. ನೋಡೋಣ ಲಿವಿಂಗ್ಸ್ಟೋನ್ ಯಾವ ಥರ ಆಡ್ತಾರೆ ಅಂತ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತಗೊಂಡಿದ್ದಾರೆ ಮ್ಯಾಕ್ಸ್ವೆಲ್ ಅವ್ರ ಜಾಗಕ್ಕೆ. ಯಾವ ಥರ ಮಾಡ್ತಾರೆ ನೋಡೋಣ. ನಂಬರ್ 5 ವಿಲ್ ಬಿ ಜಿತೇಶ್ ಶರ್ಮಾ ಬ್ಯಾಟರ್ ಅಲ್ಲ ವಿಕೆಟ್ ಕೀಪರ್ ಕೂಡ ಆಗಿರೋದ್ರಿಂದ ಇವ್ರು ಆಡೋದಂತೂ ಕನ್ಫರ್ಮು. 6th ಪೊಸಿಷನ್ಲಿ ಬರ್ತಾರೆ. ನನ್ನ ಮನಸ್ಸಿಂದ ಬರಬೇಕು ಅಂತಂದ್ರೆ ಅದು ಜೇಕಬ್ ಬೇತೆಲು. ಬಟ್ ಅವ್ರು ಆಡ್ಸೋದು ಟೀಮ್ ಡೇವಿಡೇ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಂಬರ್ 7 ವಿಲ್ ಬಿ ಕೃಣಾಲ್ ಪಾಂಡ್ಯ. ನಂಬರ್ 8 ಭುವನೇಶ್ವರ್ ಕುಮಾರ್. ನಂಬರ್ 9 ಯಶ್ ದಯಾಲ್. ನಂಬರ್ 10 ಜೋಶ್ ಹೆಸಲ್ವುಡ್.
ನಂಬರ್ 11 ಶ್ರೇಯಸ್ ಶರ್ಮಾ. ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಪಡಿಕಲ್ ಆರ್ ದೇವದತ್ ಪಡಿಕಲ್ ಮತ್ತೆ ಇನ್ನೊಬ್ರು ರಸಿಕ್ದಾರ್ ಸಲಾಂನ ಒಳಗಡೆ ತರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇಬ್ರಾಳ್ ಸ್ಪಿನ್ನರು, ಒಂದು ಕೃಣಾಲ್ ಪಾಂಡ್ಯ, ಶ್ರೇಯಸ್ ಶರ್ಮಾ. ನನ್ನ ಪ್ಲೇಯಿಂಗ್ 11 ಇಟ್ಟಿರೋದು ಜೇಕಬ್ ಬೆತೆಲ್ ಒಳಗೆ ಬಂತು ಅಂತ ಅಂದರೆ ಶ್ರೇಯಸ್ ಶರ್ಮಾ ಅವರು ಚಾನ್ಸ್ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಯಾಕೆ ಅಂತ ಅಂದರೆ ಲಿವಿಂಗ್ ಸ್ಟೋನ್ 2 ಓವರ್, ಜೇಕಬ್ ಬೆತೆಲ್ 2 ಓವರ್ ಆಗ್ತು ಅಂತ ಅಂದರೆ ಆರಾಮಾಗಿ ಮ್ಯಾನೇಜ್ನ ಮಾಡ್ಬೋದು. ಹಾಗಾಗಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇದು ಲಾಸ್ಟ್ ವಿಡಿಯೋದಲ್ಲೇ ಮಾಡಿರೋದ್ರಿಂದ ಹಂಗೆ ರಫ್ ಆಗಿ ಹೇಳಿದ್ದೀನಿ ಗೈಸ್, ಯಾರನ್ನು ಕೂಡ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮಾತಾಡಿರೋದ್ರ ಬಗ್ಗೆ ಮಾತಾಡಬಾರ್ದು ಅಂತ. ಒಂದು ಮ್ಯಾಚ್ ಆಡಿದ್ಮೇಲೆ ಗೊತ್ತಾಗುತ್ತೆ ಕ್ಲಿಯರ್ ಕಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಸೆಕೆಂಡ್ ಮ್ಯಾಚಿಗೆ ಅಂತ. ಒಂದೆರಡು ಚೇಂಜಸ್ ಕೂಡ ಆದ್ರೂ ಕೂಡ ಆಗ್ಬೋದು. ಜೇಕಬ್ ಬೆತೆಲಿಗೆ ಚಾನ್ಸ್ ಸಿಗುತ್ತಾ ನೋಡೋಣ ಏನಾಗುತ್ತೆ ಅಂತ. ಇಲ್ಲ ಟೀಮ್ ಡೇವಿಡ್ಗೆ ಮಣೆ ಹಾಕ್ತಾರ, ಇಲ್ಲ ಎಕ್ಸ್ಪೆಕ್ಟರ್ ಆಗಿ ರೊಮಾರೆ ಶೆಫರ್ಡ್ನ ಏನಾದ್ರು ತಂದ್ರೂ ಕೂಡ ಅನುಮಾನ ಪಡೋ ಅಂಥದ್ದು ಏನೂ ಇಲ್ಲ. ಇನ್ನು KKR ಕಡೆ ಬಂತು ಅಂತಂದ್ರೆ ನಾನು ಇಲ್ಲಿ ಶೋ ಮಾಡೋದಕ್ಕೆ ಹೋಗೋದಿಲ್ಲ, ಹಂಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಓಪನಿಂಗ್ ಅಲ್ಲಿ ಬರ್ತಾರೆ ಸುನಿಲ್ ನರೇನ್, ಆಬ್ವಿಯಸ್ ಚಾಯ್ಸು. ಫಿಲಿಪ್ ಸಾಲ್ಟ್ ಅವರು ಹೋಗಿದ್ರು, ಆ ಜಾಗಕ್ಕೆ ಒಬ್ಬರನ್ನ ತರಬೇಕಿತ್ತು, ಅದಕ್ಕೆ ಕ್ವಿಂಟನ್ ಡಿಕಾಕ್ನ ತಂದಿದ್ದಾರೆ. ಅವರಷ್ಟು ತುಂಬಕ್ಕಾಗುತ್ತಾ ಇಲ್ವೋ, ಬಟ್ ಕ್ವಿಂಟನ್ ಡಿಕಾಕಿಗೆ ಇರುವಂಥ ಎಕ್ಸ್ಪೀರಿಯನ್ಸಿಗೆ ಬೆಂಕಿ ಬ್ಯಾಟ್ಸ್ಮನ್ನೇ ಪಿಕ್ ಮಾಡಿದ್ರು. 3.2 crores ಅಂತ ಕಾಣಿಸುತ್ತೆ, ಒಂದು ಸ್ಟೀಲ್ ಪಿಕ್ ಅಂತ ಹೇಳ್ತೀನಿ. ಅದಾದಮೇಲೆ ನಂಬರ್ 3 ಅಲ್ಲಿ ಬರ್ತಾರೆ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ, ಅದಾದಮೇಲೆ ವೆಂಕಟೇಶ್ ಅಯ್ಯರ್ 4th ಅಲ್ಲಿ, 5th ಅಲ್ಲಿ ರಿಂಕು ಸಿಂಗು, ಅದಾದಮೇಲೆ 7th ಅಲ್ಲಿ ಅಂಡರ್ ರಜಲ್ಲು, ಆಮೇಲೆ ರಮಣ್ದೀಪ್ ಸಿಂಗು. ಇಲ್ಲಿವರೆಗೂ ಕೂಡ ಬ್ಯಾಟಿಂಗ್ ಲೈನಪ್ ಐತೆ. ಇವ್ರದ್ದು ಸುನಿಲ್ ನರೇನು ಮೇನ್ ಬೆನ್ನೆಲ್ಬು, ಅದಾದಮೇಲೆ ರಿಂಕು ಸಿಂಗು, ಅಂಡರ್ ರಜಲ್, ಇವರು ನಮಗೆ ತೊಂದರೆ ಕೊಡೋ ಚಾನ್ಸಸ್ ಇರುತ್ತೆ ಅಟ್ ಎನಿ ಗಿವನ್ ಡೇ. ಅದಾದಮೇಲೆ ರಮಣ್ದೀಪ್ ಸಿಂಗು ಕೂಡ ಬ್ಯಾಟಿಂಗ್ನ ಆಡ್ತಾರೆ, ಇವ್ರನ್ನ ರಿಟೆನ್ಷನಲ್ಲೇ ರಿಟೈನ್ ಮಾಡಿದ್ರು. ಅದಾದಮೇಲೆ ಬೌಲಿಂಗ್ ವಿಚಾರಕ್ಕೆ ಬಂತು ಅಂತಂದರೆ ಹರ್ಷಿತ್ ರಾಣಾ, ವೈಭವ್ ಅರೋರ, ನಟರಾಜ್ ನೋಕಿಯಾ, ಇವ್ರು 3 ಜನ ಫಾಸ್ಟ್ ಬೌಲರ್ಸ್ ಆಗ್ತು ಅಂತಂದರೆ ಹರ್ಷಿತ್ ರಾಣಾ ಇಂಡಿಯಾಗೆಲ್ಲ ಆರ್ಡರ್ ಎಕ್ಸ್ಪೀರಿಯನ್ಸ್ ಐತೆ. ಲಾಸ್ಟ್ ಟೈಮು ಫ್ರೆಶ್ ಆಗಿ ಬಂದಿದ್ರು, ಆಲೇ 1 ವರ್ಷದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಒಳಗಡೆ ಆಡಿದ್ರು, ಟೆಸ್ಟ್ ಟೀಮಿಗೆ ಆಡಿದ್ರು, T20 ಟೀಮಿಗೆ ಆಡಿದ್ದಾರೆ. ನೋಡೋಣ, ಈ ವರ್ಷ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಾದಮೇಲೆ ನೋಕೆ ಇದ್ದಾರೆ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ. ಸ್ವಿಂಗು ಮತ್ತು ಸಿಮಿಗೆ ಬಂತು ಅಂತಂದರೆ ವೈಭವ್ ಅರೋರ, ನೋಡಿರ್ತಾರೆ ಇವ್ರು ಯಾವ ರೀತಿ ಬೌಲಿಂಗ್ನ ಮಾಡ್ತಾರೆ ಇನಿಷಿಯಲಲ್ಲೇನೆ ಅಂತ. ಅದಾದಮೇಲೆ ಸ್ಪಿನ್ನರ್ಸಿಗೆ ವರುಣ್ ಚಕ್ರವರ್ತಿ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮನೀಶ್ ಪಾಂಡೆ ಮತ್ತು ಮಯಾಂಕ್ ಮಾರ್ಕಂಡೆ, ಇವ್ರು ಇಬ್ರಾಳ್ನ ಒಬ್ಬರನ್ನ ಆಡ್ಸೋ ಚಾನ್ಸಸ್ ಇರುತ್ತೆ. ಮಯಾಂಕ್ ಮಾರ್ಕಂಡೆನೇ ಒಳಗಡೆ ತರ್ತಾರೆ, ಆಗ ಇಬ್ರಾಳ್ ಸ್ಪಿನ್ನರ್ ಆಗ್ತಾರೆ. ಮತ್ತು ಸುನಿಲ್ ನರೇನು ಕೂಡ ಇರೋದ್ರಿಂದ 3 ಆಪ್ಷನ್ ಸ್ಪಿನ್ನಿಂಗ್ ಬಂದರೂ ಕೂಡ ಬರುತ್ತೆ. ಇಫ್ ಇನ್ ಕೇಸ್ ಅರ್ಲಿಯಾಗಿ ಏನಾದ್ರು ವಿಕೆಟ್ ಬೀಳ್ತು ಅಂತಂದರೆ ಮನೀಶ್ ಪಾಂಡೆ ಒಳಗೆ ಬರೋ ಚಾನ್ಸಸ್ ಕೂಡ ಇರುತ್ತೆ ಗೈಸ್. ಇದಿಷ್ಟು ಈ ಮ್ಯಾಚಿನ ಪ್ರಿವ್ಯೂ ಆಗಿತ್ತು. ಹೋಪ್ಫುಲಿ ಈ ಮ್ಯಾಚ್ನ RCB ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಪ್ರೆಡಿಕ್ಷನ್ ಅಂತ ಹಾಕಿದ್ದೀನಿ, ಎಲ್ಲ ಮ್ಯಾಚ್ನೂ ಕೂಡ ಪ್ರೆಡಿಕ್ಷನ್ನ ಮಾಡ್ತೀನಿ, ಬಟ್ RCBನ ಮಾಡೋದಿಲ್ಲ. ಏನಕ್ಕೆ ಅಂತ ಅಂದರೆ RCBನೇ ಗೆಲ್ಲಬೇಕು ನಮ್ಮ ಮನಸ್ಸಿಂದ. ಹಂಗಾಗಿ ಈ ಮ್ಯಾಚ್ನ RCB ಅವರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎನಿ ಗಿವನ್ ಡೇ KKRನ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಸಾಲಿಡ್ ಟೀಮು, ಸಾಲಿಡ್ ಪ್ಲೇಯರ್ಸ್ ಇದ್ದಾರೆ, ಬೆಂಕಿ ಫಿನಿಷರ್ ಇರೋದ್ರಿಂದ ನೋಡೋಣ RCB ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅಂತ ಫಸ್ಟ್ ಮ್ಯಾಚ್ನ. ಆಲ್ ದ ಬೆಸ್ಟ್ RCB ಅಂತ ಹೇಳ್ತಾ, ಜೈ RCB. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.